ಸ್ನೇಹಿತರೆ, ನುಗ್ಗೆಕಾಯಿಯಿಂದ ಹಲವಾರು ಬಗೆಯ ಅಡುಗೆಗಳನ್ನು ಮಾಡಬಹುದು. ಡ್ಯಾನ್ಸ್ ಪ್ರಾಕ್ಟೀಸ್ಗಾಗಿ ಗೆಳತಿ ಮಮತಾ ಯಾಜಿಯವರ ಮನೆಗೆ ಹೋಗುವಾಗ ಪಕ್ಕದಲ್ಲಿಯೇ ಒಂದು ಮರದ ತುಂಬ ನುಗ್ಗೆಕಾಯಿಗಳು ಆಗಿದ್ದವು. ಬೆಂಗಳೂರಿನಂಥ ನಗರದಲ್ಲಿಯೂ ಪ್ರೀತಿಯಿಂದ ಇಂತಹ ನುಗ್ಗೆಕಾಯಿಗಳನ್ನು ಕಿತ್ತುಕೊಟ್ಟಿದ್ದು ತುಂಬ ಖುಷಿಯಾಗಿ ನಿಮ್ಮೊಡನೆ ಹಂಚಿಕೊಂಡೆ. ಎಲ್ಲವನ್ನೂ ಹಣದ ರೂಪದಲ್ಲಿ ನೋಡುವ ಇಂತಹ ದಿನಗಳಲ್ಲಿ ಇವರು ಪ್ರೀತಿಯಿಂದ ಮರದ ತುಂಬ ಇನ್ನೂ ಇದ್ದ ನೂರಾರು ಕಾಯಿಗಳನ್ನು ಅಕ್ಕಪಕ್ಕದವರಿಗೆ ಹಂಚಿದ್ದೀವಿ ಅಂದಾಗ ತುಂಬ ಖುಷಿಯಾಯಿತು. ನೋಡಿ, ಇವರು ನಮಗೆ ನುಗ್ಗೆಕಾಯಿಯನ್ನು ತಾಜಾ ಕೊಯ್ಕೊಟ್ರು. ನಿಮ್ಮ ಹೆಸರು? ಸುನೀತಾ ಅವರು ನೋಡಿ ನಮಗೆ ಎಷ್ಟು ಉದ್ದ ನುಗ್ಗೆಕಾಯಿ ಅಂತೇಳಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಉದ್ದ ಇದೆ ಅಂತೇಳಿ. ಫ್ರೆಶ್ ನುಗ್ಗೆಕಾಯಿ. ಹೌದು ನೋಡಿ. ತಾಜಾ ನುಗ್ಗೆಕಾಯಿಯನ್ನು ಸುನೀತಾ ಮತ್ತು ಅವ್ರ ಮನೆಯವರು ನಮಗಾಗಿ ಕಿತ್ಕೊಟ್ಟಿದ್ದಾರೆ. ಇದರಿಂದ ಏನೆಲ್ಲ ಅಡುಗೆ ಮಾಡ್ಬೋದು ಅಂತೇಳಿ ಈಗ ತೋರಿಸ್ತೀನಿ ನಾನು. ನುಗ್ಗೆಕಾಯಿ ಉದ್ದುದ್ದ ಇದ್ದವಾಗ ಈ ರೀತಿಯಾಗಿ ಕತ್ತರಿಸಿ ಒಂದು ಬ್ಯಾಗ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ವಾರಗಟ್ಟಲೆ ಚೆನ್ನಾಗಿರುತ್ತೆ. ಬೇಯಿಸಿದ ತೊಗರಿಬೇಳೆಯೊಂದಿಗೆ ನುಗ್ಗೆಕಾಯಿ ಮತ್ತು ಈ ಹುರಿದ ಮಸಾಲೆಯನ್ನು ಹಾಕಿ ತೆಂಗಿನಕಾಯಿಯೊಟ್ಟಿಗೆ ರುಬ್ಬಿ ಸಾಂಬಾರು ಮಾಡುವ ವಿಧಾನವನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಈಗ ಈ ನುಗ್ಗೆಕಾಯಿಯಿಂದ ವಿಶೇಷ ರುಚಿಯನ್ನು ಹೊಂದಿದ ಪಲಾವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಈ ನುಗ್ಗೆಕಾಯಿ ಮತ್ತು ಈರುಳ್ಳಿ ಎಲ್ಲ ಉಪಯೋಗಿಸಿ ಪಲಾವ್ ಮಾಡುವುದನ್ನು ನೋಡೋಣ. ನುಗ್ಗೆಕಾಯಿ ಮತ್ತು ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಟುಕೊಳ್ಳಿ. ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಳ್ಳಿ. ನಂತರ ಪಲಾವ್ಗೆ ಮಾಡುವ ಅಕ್ಕಿಯನ್ನು ತೊಳೆದು ನೀರನ್ನು ಬಸಿದು ಇಟ್ಟುಕೊಳ್ಳಿ. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ ಕಾಳನ್ನು ಹಾಕೋಕ್ಕೆ ನಾನು ಬಟಾಣಿಯ ಬದಲು ಈ ಅಲಸಂದೆ ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಗೊತ್ತಿಲ್ಲ, ಪೇಟೆಯಿಂದ ತಂದಿದ್ದಾಗಿತ್ತು. ಮಿಕ್ಸಿ ಜಾರ್ಗೆ ಹಸಿ ತೆಂಗಿನ ತುರಿ, ಸುಲಿದ ಬೆಳ್ಳುಳ್ಳಿ, ಹಸಿ ಈರುಳ್ಳಿಯನ್ನೇ ಹಾಕಿದ್ದೀನಿ. ಈರುಳ್ಳಿಯನ್ನು ಹುರಿದು ಹಾಕಬಹುದು, ಆದರೆ ನಾನಿಲ್ಲಿ ಹಸಿ ಈರುಳ್ಳಿಯನ್ನು ಹಾಕಿಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆಗೆ ಚಕ್ರಮೊಗ್ಗು, ದಗಡ್ ಫೂಲು ಮತ್ತು ದಾಲ್ಚಿನ್ನಿಯನ್ನು ಹಾಕಿದ್ದೀನಿ. ನಿಮಗೆ ಬೇಕಾದ ರೀತಿಯ ಮಸಾಲೆಗಳನ್ನು ಹಾಕಿಕೊಳ್ಳಬಹುದು. ನಂತರ ಇದಕ್ಕೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆಯನ್ನು ಹಾಕಿಕೊಳ್ಳಿ. ಜೊತೆಗೆ ಲವಂಗ ಮತ್ತು ಏಲಕ್ಕಿಯನ್ನು ಸೇರಿಸಿಕೊಳ್ಳಿ. ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಜೊತೆಗೆ ಶುಂಠಿಯನ್ನು ಹಾಕಿ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಾನಿಲ್ಲಿ ಬೊಂಬಾಟ್ ಭೋಜನದಲ್ಲಿ ಸಿಹಿ ಕೈ ಚಂದ್ರು ಅವರು ಕೊಟ್ಟ ಫ್ರೀಡಮ್ ರಿಫೈನ್ಡ್ ಆಯಿಲನ್ನು ಉಪಯೋಗಿಸಿದ್ದೀನಿ. ಎಣ್ಣೆಯು ಸ್ವಲ್ಪ ಜಾಸ್ತಿಯೇ ಬೇಕಾಗತ್ತೆ ಪಲಾವ್ ಮಾಡುವಾಗ. ಈ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಳ್ಳಿ. ತುಪ್ಪವನ್ನು ಹಾಕಿದರೆ ಘಮವು ಚೆನ್ನಾಗಿರುತ್ತೆ. ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಬಿಸಿಯಾದವಾಗ ಜೀರಿಗೆಯನ್ನು ಹಾಕಿ ಜೊತೆಗೆ ಕರಿಬೇವನ್ನು ಹಾಕಿಕೊಳ್ಳಿ. ನಂತರ ಈ ರುಬ್ಬಿದ ಹಸಿ ಮಸಾಲೆಯನ್ನು ಹಾಕಿ ಹುರಿದುಕೊಳ್ಳಿ. ನಾನಿಲ್ಲಿ ಪರಿಮಳಕ್ಕೆ ಒಣಗಿಸಿರುವಂತಹ ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ತಾಜಾ ಸೊಪ್ಪನ್ನು ಹಾಕಿಕೊಳ್ಳಬಹುದು, ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿಕೊಳ್ಳಬಹುದು. ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ತಂದದ್ದು ಇಲ್ಲವಾದ್ದರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿಲ್ಲ. ನಿಮಗೆ ಬೇಕಾದ ರೀತಿಯ ಮಸಾಲೆಯನ್ನು ಹಾಕಿಕೊಂಡು, ಹಸಿ ಮಸಾಲೆ ಆದ್ದರಿಂದ ಇದನ್ನು ಹುರಿದುಕೊಳ್ಳಿ. ಈರುಳ್ಳಿಯನ್ನು ಒಗ್ಗರಣೆ ಜೊತೆಗೆ ಹುರಿದುಕೊಳ್ಳಬಹುದು. ನಾನು ಮಸಾಲೆ ಜೊತೆಗೆ ಈ ರೀತಿಯಾಗಿ ಹುರಿದುಕೊಂಡಿದ್ದೀನಿ. ಇದರ ಜೊತೆಗೆ ನಾವು ಸ್ವಲ್ಪ ಮೊಸರನ್ನು ಸೇರಿಸಿಕೊಳ್ಳಬೇಕಾಗತ್ತೆ. ಮೊಸರನ್ನು ಹಾಕೋದ್ರಿಂದ ರುಚಿಯು ಚೆನ್ನಾಗಿ ಬರುತ್ತೆ. ಮೊಸರನ್ನು ಹಾಕಿದ ನಂತರ ಮಸಾಲೆಯು ಎಣ್ಣೆ ಬಿಡುವ ತನಕ ಹುರಿದುಕೊಳ್ಳಬೇಕು. ಈ ರೀತಿ ಮಸಾಲೆಯನ್ನು ಹಸಿ ವಾಸನೆ ಹೋಗೋ ತನಕ ಹುರಿದ ನಂತರ ಇದಕ್ಕೆ ಅರಿಶಿನ ಪುಡಿ ಮತ್ತು ಹಸಿ ಬಟಾಣಿ ಅಥವಾ ನಾನಿಲ್ಲಿ ಉಪಯೋಗಿಸಿದ ಅಲಸಂಡೆ ಕಾಳುಗಳನ್ನು ಫ್ರೀಜರ್ನಲ್ಲಿ ಇಟ್ಟಿದ್ದರಿಂದ ನೀರಿನಲ್ಲಿ ಹಾಕಿಕೊಂಡಿದ್ದೀನಿ. ಆ ಅಲಸಂಡೆ ಕಾಳುಗಳನ್ನು ಹಾಕಿಕೊಂಡಿದ್ದೀನಿ. ಇವೆಲ್ಲವನ್ನು ಹುರಿದುಕೊಳ್ಬೇಕು. ನೋಡಿ, ನೀರಿನಲ್ಲಿ ಹಾಕಿದವಾಗ ಈ ರೀತಿಯಾಗಿ ಕಾಣುತ್ತೆ. ಈ ಕಾಳುಗಳನ್ನು ಬಿಡಿಸಿ ಫ್ರೀಜರ್ನಲ್ಲಿ ಇಟ್ಟಿದ್ದರಿಂದ ಇದನ್ನು ನೀರಿನಲ್ಲಿ ಹಾಕಿದವಾಗ ಮೆತ್ತಗಾಗಿ ಬರುತ್ತೆ. ನಂತರ ಇದರ ಜೊತೆಗೆ ನಾವು ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ಜೊತೆಗೆ ಕತ್ತರಿಸಿಟ್ಟುಕೊಂಡ ನುಗ್ಗೆಕಾಯಿ ಹೋಳುಗಳನ್ನು ಹಾಕಿ ಸ್ವಲ್ಪ ಹುರಿದು ಇದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕಿಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಸೇರಿಸಿ 2 ಲೋಟ ನೀರನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ. ಯಾಕೆಂದರೆ ನುಗ್ಗೆಕಾಯಿ ತೊಗರಿನ ಅಂಶ ಇರೋದರಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಹುಳಿಗೆ ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ನಂತರ ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ರಿಂದ 2 ಸೀಟಿ ಆಗುವ ತನಕ
ಬೇಯಿಸಿದರೆ ರುಚಿಕರವಾದ ನುಗ್ಗೆಕಾಯಿಯ ಪಲಾವ್ ಸಿದ್ಧವಾಗುತ್ತೆ. ಕುಕ್ಕರ್ ಆರಿದ ನಂತರ ನಿಧಾನವಾಗಿ ಮುಚ್ಚಳವನ್ನು ತೆಗೆದರೆ ಘಮ ಘಮ ಎನಿಸುವ ನುಗ್ಗೆಕಾಯಿ ಪಲಾವ್ ಸಿದ್ಧವಾಗುತ್ತೆ. ನುಗ್ಗೆಕಾಯಿ ಪರಿಮಳದ ಸಾಂಬಾರು ಅಥವಾ ಪಲ್ಯವನ್ನು ತಿಂದಿರ್ತೀರ, ಆದರೆ ಈ ರೀತಿಯ ನುಗ್ಗೆಕಾಯಿ ಪಲಾವನ್ನು ನೀವು ಒಮ್ಮೆ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ. ನೋಡಿ, ನುಗ್ಗೆಕಾಯಿಯು ಈ ಪಲಾವ್ ಮಸಾಲೆಯನ್ನು ಹೀರಿಕೊಂಡು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ. ಇದನ್ನು ನನ್ನ ಮಗಳು ಮತ್ತು ಗೆಳತಿ ಯಮುನಾ ಅವರಿಗೂ ಕೊಟ್ಟಿದ್ದೆ. ಅವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದರಿಂದ ಈ ರೆಸಿಪಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ರೆಸಿಪಿಯು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನುಗ್ಗೆಕಾಯಿ ಪಲಾವನ್ನು ರೈತಾದೊತ್ತಿಗೆ ತಿನ್ನಲು ತುಂಬ ರುಚಿಕರವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.